ಈಗ ನಾವು ಈ ವರ್ಷ ಮಹಿಳಾ ಜಾನಪದ ಲೋಕೋತ್ಸವ ಅಂತೇಳಿ ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ. ಯಾಕೆ ಮಹಿಳಾ ಜಾನಪದ ಲೋಕೋತ್ಸವ ಅಂತ ಶೀರ್ಷಿಕೆ ಕೊಟ್ಟು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳ ಮೂಲಕ ಯುವತಿಯರು ಜನಪದ ಕಲೆಗಳನ್ನು ಕಲಿತಾ ಇದ್ದಾರೆ. ಅನೇಕ ತಂಡಗಳನ್ನು ಅವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಂಥ ಯುವ ಜನಾಂಗಕ್ಕೆ ಇಲ್ಲಿ ಅವಕಾಶವನ್ನು ಕೊಡಬೇಕು, ಒಂದು ವೇದಿಕೆ ಸಿಕ್ಕಿದ್ರೆ ಅವ್ರಿಗೊಂದು ಆತ್ಮವಿಶ್ವಾಸ ಮೂಡ್ತದೆ. ಆ ಕಾರಣಕ್ಕಾಗಿ ಅಂಥದ್ದೇ ಒಂದು ಜಾನಪದ ಲೋಕೋತ್ಸವವನ್ನು ಮಾಡಿದ್ರೆ ಹೇಗೆ ಅಂತೇಳಿ ಯೋಚನೆ ಮಾಡಿ ಈ ಸಲ ನಾವು ಮಹಿಳಾ ಜಾನಪದ ಲೋಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಅದರ ಅನುಸಾರವಾಗಿ ಈಗ ಬಂದಿರತಕ್ಕಂಥ ಬಹುತೇಕ ತಂಡಗಳು ಯುವತಿಯರ ತಂಡಗಳು. ಆಮೇಲೆ ಈಗ ನಮ್ಮ ಕರ್ನಾಟಕದಲ್ಲಿ ಹುಡುಗರು ಮತ್ತು ಹುಡುಗಿಯರು ಒಟ್ಟಿಗೆ ಸೇರಿ ಜನಪದ ಕಲೆಗಳನ್ನು ಇದು ಪ್ರದರ್ಶನ ಮಾಡುವಂಥದ್ದು ಇರಲೇ ಇಲ್ಲ. ಈಗ ಅದು ನಡೀತಾ ಇದೆ. ಸೊ ಅಂಥದ್ದಕ್ಕೂ ಕೂಡ ಹೆಚ್ಚು ಪ್ರದರ್ಶನ ಇದು ಕೊಡಬೇಕು ನಾವು ಅಂತೇಳಿ ಒಂದು ಯೋಚನೆ ಮಾಡಿ ಈ ವರ್ಷ ನಾವು ಮಹಿಳಾ ಜಾನಪದ ಲೋಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಸುಮಾರು 29 ತಂಡಗಳು ಈಗ ಬಂದಿವೆ. ಇವತ್ತು ಇಡೀ ದಿನ ಮತ್ತು ನಾಳೆ ಇಡೀ ದಿನ ಕಲಾ ಪ್ರದರ್ಶನ ನಡೀತದೆ ಮತ್ತು ಅದರಲ್ಲಿ ಹೆಚ್ಚು ಮಹಿಳೆಯರಿದ್ದಾರೆ. ಪುರುಷ ತಂಡಗಳು ಇವೆ, ಇಲ್ಲ ಅಂತಲ್ಲ. ಒಂದು 30% ಅದಾದರೆ ಒಂದು 70% ಮಹಿಳೆಯರದು. ಸೊ ಹಾಗಾಗಿ ಒಂದು ವೈವಿಧ್ಯಮಯವಾದಂಥ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಬಗೆಯ ಕಲಾ ತಂಡಗಳು ಮತ್ತು ಕಲಾವಿದರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನೋಡಿ, ಜಾನಪದ ಎಂಬುದು ನಮ್ಮ ದೇಶದಲ್ಲಿ ಬರೀ ಒಂದು ಪ್ರದರ್ಶನ ಕಲೆ ಅಲ್ಲ, ಅದು ಒಂದು ಸಿದ್ಧಾಂತ ಕೂಡ, ಒಂದು ತತ್ವಗಳನ್ನು ಕೂಡ ಹೇಳ್ತದೆ ಅದು. ಯಾಕಂದರೆ ನಮ್ಮ ದೇಶದಲ್ಲಿ ಸುಮಾರು 90% ಜನ ತಮಗೆ ಅಕ್ಷರ ಗೊತ್ತಿಲ್ಲದೆ ಇದ್ದಾಗ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಬಂದು ಇದುವರೆಗೆ ಭಾರತವನ್ನು ಉಳಿಸಿದ್ದಿದೆಯಲ್ಲ, ಅದು ಮೌಖಿಕ ಸಂಪ್ರದಾಯ. ಹಾಗಾಗಿ ಆ ಮೌಖಿಕ ಸಂಪ್ರದಾಯ ಒಂದು ಸಂಸ್ಕೃತಿಯನ್ನು ಕಟ್ಟಿದ ಬಗೆಯಲ್ಲಿ, ಅದರ ಬಗೆಗೆ ನಮ್ಮಲ್ಲಿ ಹೆಚ್ಚು ಅರಿವು ಮೂಡಿಸುವಂಥ ಕೆಲಸವನ್ನು ಈ ಕರ್ನಾಟಕ ಜಾನಪದ ಪರಿಷತ್ತು ಅಥವಾ ಬೇರೆ ಜಾನಪದ ಕೇಂದ್ರಿತವಾದಂಥ ಸಂಘ ಸಂಸ್ಥೆಗಳು ಮಾಡಬೇಕು. ಪರಿಷತ್ತು ಆ ಕೆಲಸಗಳನ್ನು ಮಾಡುವಾಗ ಭಾಳ ಮುಖ್ಯವಾಗಿ ಈ ವರ್ಷ ಯುವಕರನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದೆ. 1990ರ ಅನಂತರದ ಜಾಗತಿಕ ಬೆಳವಣಿಗೆಯಿಂದಾಗಿ ಏನಾಗಿದೆ ಅಂತಂದರೆ, ಹೊಸ ತಲೆಮಾರು ಯುವಕರು ಪಾರಂಪರಿಕವಾದ ಮೌಖಿಕ ಸಂಪ್ರದಾಯ, ಜಾನಪದ ಸಂಪ್ರದಾಯ ಅಂತ ನೀವು ಏನು ಹೇಳ್ತಿದ್ದೀರಾ, ಅದರಿಂದ ದೂರ ಹೋಗ್ತಾ ಇದ್ದಾರೆ. ಹಾಗೆ ದೂರ ಹೋಗ್ತಾ ಇರೋದರಿಂದ ಸಂಸ್ಕೃತಿಗೆ ಬಹುದೊಡ್ಡ ಅಪಚಾರ ಆಗ್ತದೆ. ಮಾತ್ರ ಅಲ್ಲ, ಸಂಸ್ಕೃತಿ ದುರ್ಬಲ ಆಗ್ತದೆ. ಆ ದೌರ್ಬಲ್ಯವನ್ನು ಮರುಕಟ್ಟುವುದಕ್ಕೆ ಹೊಸ ತಲೆಮಾರಿಗೆ ಮೌಖಿಕ ಪರಂಪರೆಯ ಅತ್ಯುತ್ಕೃಷ್ಟವಾದಂಥ, ಅದು ಕುಣಿತ ಇರ್ಬೋದು, ಹಾಡು ಇರ್ಬೋದು, ನಂಬಿಕೆ ಇರ್ಬೋದು, ಗಾದೆ ಇರ್ಬೋದು, ಒಗಟು ಇರ್ಬೋದು, ಮಹಾಕಾವ್ಯ ಇರ್ಬೋದು, ಪ್ರದರ್ಶನ ಕಲೆಗಳಿರ್ಬೋದು, ಕೃಷ್ಣ ಪಾರಿಜಾತ ಅಂತ ನೂರಾರು ಆಯಾಮಗಳಿವೆ. ಅದರ ಬಗ್ಗೆ ಹೊಸ ತಲೆಮಾರಿಗೆ ಅರಿವು ಮೂಡಿಸುವ ಕೆಲಸ ಭಾಳ ಮುಖ್ಯ. ಪರಿಷತ್ತು ಈ ಸರ್ತಿ ಯುವಜನೋತ್ಸವ ಅಂತ ಮಾಡಿ ಇಂಥ ಅನೇಕ ಪ್ರಕಾರಗಳನ್ನು ಹೊಸ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಹೊಸ ತಲೆಮಾರವ್ರ ಕಲ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಬರೀ ನೋಡುವುದು ಮಾತ್ರ ಅಲ್ಲ, ಅವರು ಕಲ್ತು ಬರ್ತಾ ಇದ್ದಾರೆ. ಇದು ಕಲೆಯನ್ನು ಉಳಿಸುವ ಬಹಳ ದೊಡ್ಡ ಪ್ರಯತ್ನ. ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಮತ್ತು ಇಂಥ ಒಂದು ಅತ್ಯದ್ಭುತವಾದ ಕೇಂದ್ರವನ್ನು ಕಟ್ಟಿದ ಎಚ್ ಎಲ್ ನಾಗೇಗೌಡರನ್ನು ಸ್ಮರಿಸುತ್ತಾ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರ್, ಇವತ್ತು ಪ್ರಸ್ತುತವಾಗಿ ರಾಜ್ಯ ಸರ್ಕಾರಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಹಳ ಸಹಕಾರಿಯನ್ನು ಮಾಡ್ತವೆ. ಆದರೆ ಜನಪದ ಅಂತ ಬಂದಾಗ ಕೆಲವೊಂದು ಕಡೆ ನಿರ್ಲಕ್ಷ್ಯ ಮನೋಭಾವ. ಈ ವಿಚಾರವಾಗಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ? ಸರ್ಕಾರ ಈಗ ಆದದ್ದು ಆಯ್ತಲ್ಲ, ಈಗ ಮುಂದಿನ ಬಜೆಟಲ್ಲಿ ಮಾರ್ಚ್ 12ಕ್ಕೆ ಬಜೆಟ್ ಇದೆ. ನಾನು ರಾಜ್ಯ ಸರ್ಕಾರವನ್ನು ಗಟ್ಟಿಯಾಗಿ ಕೇಳಿಕೊಳ್ತಿದ್ದೇನೆ, ಅಕಾಡೆಮಿಗಳಿಗೆ, ಮುಖ್ಯವಾಗಿ ಜಾನಪದ ಅಕಾಡೆಮಿ ಅಂಥದ್ದು, ಈ ಪರಿಷತ್ ಅಂಥದ್ದು, ಕನ್ನಡದ ಬಗ್ಗೆ ಕೆಲಸ ಮಾಡ್ತಿರುವಂಥ ಪ್ರಾಧಿಕಾರದಂಥ ಕಡೆ ಸರ್ಕಾರ ಅತಿ ಹೆಚ್ಚಿನ ಅನುದಾನವನ್ನು ಕೊಡಲೇಬೇಕು. ಯಾಕಂತಂದರೆ ನಮ್ಮ ಕಾರ್ಯಕ್ಷೇತ್ರ ಅಖಿಲ ಕರ್ನಾಟಕ ಮಟ್ಟದ. ಈಗ ಜಾನಪದ ಅಕಾಡೆಮಿ ಕೆಲಸ ಮಾಡ್ತಿದ್ದೆ ಅಂತಂದರೆ ನಮಗೆ ಬೀದರದಿಂದ ಚಾಮರಾಜಪೇಟೆವರೆಗೆ ಇಡೀ ಕರ್ನಾಟಕವು ಬರುತ್ತೆ. ಅದಕ್ಕೆ ಹಣ ಬೇಕು. ಮತ್ತು ಹಣ ಎಲ್ಲಿಗೆ ಹೋಗ್ತದೆ ಅಂತಂದರೆ ಕಲಾವಿದರಿಗೆ ಹೋಗ್ತದೆ, ಅಥವಾ ಭಾಷೆಗೆ ಹೋಗ್ತದೆ, ಅಥವಾ ಸಂಸ್ಕೃತಿಗೆ ಹೋಗ್ತದೆ. ಆದ್ದರಿಂದ ರಾಜ್ಯ ಸರ್ಕಾರ ಸ್ವಲ್ಪ ಉದಾರವಾಗಿ ಮನಸ್ಸು ಮಾಡಿ, ಸಿದ್ದರಾಮಯ್ಯನವರಿಗೆ ಇದೆಲ್ಲ ಅರ್ಥ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ಅವರಿಗೆ ತಿಳುವಳಿಕೆ ಇದ್ದಷ್ಟು ಬಹುಶಃ ನಮ್ಮಲ್ಲಿ ಅನೇಕರಿಗಿಲ್ಲ. ಆದ್ದರಿಂದ ನಾನು ಅವರನ್ನು ವಿನಂತಿ ಏನು ಮಾಡಿಕೊಳ್ತಿದ್ದೀನಿ ಅಂತಂದರೆ, ಮುಂದಿನ ಬಜೆಟಲ್ಲಿ ಹೆಚ್ಚು ಹಣವನ್ನು ಈ ಥರದ ಕಾರ್ಯಕ್ರಮಗಳಲ್ಲಿ ನೀಡಬೇಕು. ಅದರ ಬಗ್ಗೆ ಏನು ಸಂಶಯ ಇಲ್ಲ.